ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಪ್ರೆಗ್ನೆನ್ಸಿಯಲ್ಲೂ ಕೂಡ ಯಾವ ಕಲರ್ಸ್ ಯೂಸ್ ಮಾಡ್ತೀನಿ ನನ್ನ ಹೇರ್ಗೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ನನ್ನ ಕೂದಲು ಆಲ್ರೆಡಿ ಹೇಗಾಗಿದೆ ಅಂತ. ಒಂದು 3 ಮಂತ್ಸ್ ಆಗಿದೆ ನನ್ನ ಹೇರ್ಗೆ ನನ್ನ ಕಲರ್ಸ್ ಅನ್ನೋದು ಹಾಕಿ. ಅಂದರೆ ವೈಟ್ ಹೇರ್ಸ್ ತುಂಬ ಕಡಿಮೆ, ಅಲ್ಲೊಂದೇ ಇರೋದು. ಆದರೆ ಕಲರನ್ನು ಯೂಸ್ ಮಾಡ್ತಾ ಇರ್ತೀನಿ. ನನಗೆ ಅಷ್ಟು ಬ್ಲ್ಯಾಕ್ ಆಗಿರೋದು ಇಷ್ಟ ಆಗಲ್ಲ, ಮತ್ತು ಇದ್ರಾಗಿರೋದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ವಲ್ಪ ಬ್ರೌನ್ ಕಲರ್ ಇರೋದನ್ನು ಯೂಸ್ ಮಾಡ್ಕೊಳ್ತೀನಿ. ಅದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಮ್ಮ ಫೇಸ್ಗೆ ಅಂತ ಹೇಳ್ಬಿಟ್ಟು. ವೈಟಾಗಿರೋರಿಗೆ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂತ ಹೇಳಿ ಈ ಕಲರನ್ನು ಯೂಸ್ ಮಾಡ್ತೀನಿ. ಇದೇವರೆಗೂ ನನಗೆ ಯಾವುದೇ ಥರದ್ದು ಪ್ರಾಬ್ಲಮ್ ಆಗ್ಬೋದು ಏನು ನನಗೆ ಆಗಿಲ್ಲ. ಸುಮಾರು ಒಂದು 8-10 ವರ್ಷಗಳಿಂದನೂ ನಾನು ಈ ಕಲರನ್ನು ಯೂಸ್ ಮಾಡ್ತಾನೆ ಬಂದಿದ್ದೀನಿ. ಪ್ರೆಗ್ನೆನ್ಸಿಲೂ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾವುದೇ ಥರದ್ದು ತೊಂದರೆ ಆಗ್ಬೋದು, ಯಾವುದೇ ಥರದ್ದು ಏನೂ ಆಗಿಲ್ಲ. ನಾನು ಯೂಸ್ ಮಾಡೋ ಕಲರ್ನ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಒಂದು ವೇಳೆ ಇದನ್ನು ಯೂಸ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಯೂಸ್ ಮಾಡ್ಬೋದು. ಯೂಸ್ ಮಾಡೋದಕ್ಕೂ ಮುಂಚೆ ಇದನ್ನು ನಮಗೆ ಬಾಡಿ ಲೋಷನ್ ಯಾವುದಾದ್ರೂ ನಿಮ್ಮ ಹತ್ರ ಇರುವಂಥ ಬಾಡಿ ಲೋಷನನ್ನು ನೀವು ಫೇಸ್ಗೆ ಕತ್ತತ್ರ ಫುಲ್ಲು ಹಚ್ಕೊಳ್ಬೇಕು. ಯಾಕಂದರೆ ಒಂದು ವೇಳೆ ನಮಗೆ ಕಲರ್ ಅನ್ನೋದು ಮೆತ್ಕೊಂಡ್ರೂ ಟಚ್ ಆದ್ರೂ ಅದು ಕಲರ್ ಉಳ್ಕೊಳ್ಳೋದಿಲ್ಲ. ಬ್ಲ್ಯಾಕ್ ಕಲರ್, ಬ್ರೌನ್ ಕಲರ್ ಆಗ್ಬೋದು. ಆ ಬಾಡಿ ಲೋಷನ್ ನೀವು ಹಚ್ಕೊಂಬಿಟ್ರೆ ರ್ಯಾಷಸ್ ಥರ ಆಗೋದು ಆ ಥರದ್ದೆಲ್ಲ ಏನೂ ಆಗಿಲ್ಲ. ನಾನು ಇದೇ ಥರ ಯಾವಾಗಲೂ ಕಲರ್ ಹಚ್ಕೊಂಡ್ರೆ ಫುಲ್ಲು ಹೇರ್ದು ಏನಿರುತ್ತೆ ಆ ಫೇಸ್ ಎಲ್ಲನೂ ನೀಟಾಗಿ ಹಚ್ಕೊಳ್ತೀನಿ. ಒಂದು ವೇಳೆ ಅದು ತಾಗಿದ್ರೂ ಯಾವುದೇ ಥರ ರ್ಯಾಷಸ್ ಆಗಬಾರ್ದು ಅಂತ. ಮತ್ತು ಕುತ್ತಿಗೆಗೆ ನಾವು ಹಾಕ್ಕೊಳ್ಬೇಕಾದ್ರೆ ಎಲ್ಲೆಲ್ಲಂದರೆ ಅಲ್ಲಿ ಟಚ್ ಆಗ್ತಾ ಇರುತ್ತೆ ಹಾಕ್ಕೊಳ್ಳೋ ಟೈಮಲ್ಲಿ. ಇದನ್ನು ಬೇಕಾದರೆ ಒಬ್ಬರೇ ಯೂಸ್ ಮಾಡ್ಬೋದು. ನಾನು ಒಬ್ಬಳೇ ಹಾಕ್ಕೊಳ್ತೀನಿ ಇದನ್ನು. ಈ ರೀತಿ 2 ಪ್ಯಾಕೆಟ್ ಬಂದಿರುತ್ತೆ. ಅದನ್ನು ನಾವು ಎರಡನ್ನೂ ತೊಗೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೊಂದು ಬ್ರೌನ್ ಕಲರ್ ಅನ್ನೋದಕ್ಕಿಂತ ಲೈಟಾಗಿ ಸ್ವಲ್ಪ ಕಲರ್ ಅನ್ನೋದು ಬರುತ್ತೆ ಅಷ್ಟೇ. ತುಂಬ ಹೊತ್ತು ಬಿಟ್ಟರೆ ಬ್ಲ್ಯಾಕ್ ಕಲರ್ ಬಂದೇ ಬರುತ್ತೆ. ಇದನ್ನು ನಾನು ಒಬ್ಬಳೇ ಹಾಕ್ಕೊಳ್ತೀನಿ. ಯಾರ ಸಹಾಯನೂ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಫಸ್ಟು ನಮ್ಮ ಹೇರಲ್ಲಿ ಫುಲ್ಲು ಸಿಕ್ ಅನ್ನೋದು ಏನೂ ಇರಬಾರ್ದು, ಮತ್ತು ಆಯಿಲ್ ಇರಬಾರ್ದು. ಆ ಥರ ಫುಲ್ಲು ಸಿಕ್ಕು ಎಲ್ಲನೂ ಬಿಡಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಇದ್ದರೆ ನಿಮಗೆ ಇದು ಕಲರ್ ಅನ್ನೋದು ಅಂಟ್ಕೊಳ್ಳೋದಿಲ್ಲ. ಯಾವುದೇ ಥರದ ಹೋಮ್ ರೆಡ್ ಮಾಡಬೇಕು ಅಂತ ಕೂಡ ಅನಿಸೋದಿಲ್ಲ. ಆರಾಮಾಗಿ ಹಚ್ಕೊಳ್ಬೋದು ಇದನ್ನು. ನಾನೀಗ ನೀಟಾಗಿ 2 ಪಾರ್ಟಿಷನ್ ಮಾಡಿಕೊಂಡು, ಈಗ ನಾವೇನು ಕಲಸಿಟ್ಕೊಂಡಿದ್ವಿ ಅಲ್ವಾ, ನೀವು ಬೇಕಾದರೆ ಗ್ಲೌಸ್ ಎಲ್ಲನೂ ಯೂಸ್ ಮಾಡ್ಬೋದು. ನಾನು ಯಾವುದೇ ಥರದಲ್ಲಿ ಗ್ಲೌಸನ್ನು ಯೂಸ್ ಮಾಡ್ತಾಯಿಲ್ಲ. ಈ ರೀತಿ ಪಾರ್ಟಿಷನ್ ತಗೊಂಡು ಹೇರ್ಗೆ ನೀವು ಹಚ್ಕೊಳ್ತಾ ಬರಬೇಕು. ನೆಕ್ಸ್ಟು ನಾನೇನು ಮಾಡ್ಕೊಳ್ತೀನಿ ಅಂತಂದರೆ ಫುಲ್ಲು ಹೇರ್ಗೆಲ್ಲನೂ ಅಪ್ಲೈ ಮಾಡಿಬಿಡ್ತೀನಿ. ಆನಂತರ ಒಂದು ಬಾಚಣಿಗೆ ತೊಗೊಂಡು ಅದರ ನೀಟಾಗಿ ನಾವು ಬಾಚಿಬಿಟ್ರೆ ಒಳಗಿರುತ್ತಲ್ವ ಫುಲ್ಲು ಹೇರ್ಸ್ ಎಲ್ಲನೂ ಇರುತ್ತಲ್ವ, ಅದು ಕಂಪ್ಲೀಟಾಗಿ ಆಗುತ್ತೆ. ನಾನು ಇಷ್ಟು ಕೂದಲಿಗೆ ಒಂದೇ ಪ್ಯಾಕೆಟ್ ಯೂಸ್ ಮಾಡ್ತಾ ಇರೋದು. ಇದು ಹಚ್ಚಿದಾಗಿಂದನೂ ನನಗೆ ಯಾವುದೇ ಥರದ್ದು ಬಿಳಿ ಕೂದಲು ಜಾಸ್ತಿ ಆಗೋದಾಗ್ಬೋದು, ಕೂದಲು ಉದುರೋದಾಗ್ಬೋದು, ಈ ಥರದ್ದು ಯಾವುದೂ ನನಗೆ ಆಗಿಲ್ಲ. ಈ ರೀತಿ ಚೆನ್ನಾಗಿ ಬಾಚಣಿಗೆಯಲ್ಲಿ ಫುಲ್ಲು ಬಾಚ್ಕೊಂಬಿಟ್ರೆ ನಾವು ಕಲರ್ ಹಾಕಿದ್ದೀವಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಆ ಥರ ಇರುತ್ತೆ. ಪಾರ್ಟಿಷನ್ ತೊಗೊಂಡು ನಿಮಗೆ ಯಾವ ಥರ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆ ರೀತಿಯಾಗಿ ಚೆನ್ನಾಗಿ ಫುಲ್ಲು ಹಿಂದೆ ಮುಂದೆ ಎಲ್ಲನೂ ನೀವು ಹಚ್ಕೊಳ್ತಾ ಬರಬೇಕು. ನಾನೀಗ ಹಚ್ಕೊಂಡಿರೋದು ತೋರ್ಸೋಕ್ಕೆ ಹೋದರೆ 1 ಅವರ್ ಆಗುತ್ತೆ. ಅಷ್ಟು ನಿಧಾನಕ್ಕೆ ಹಚ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಫುಲ್ಲು ಎಲ್ಲನೂ ನಾನು ನನ್ನ ಕೂದಲಿಗೆ ಹಚ್ಕೊಂಡು ಈ ರೀತಿ ಒಂದು ಕ್ಲಿಪ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ತುಂಬ ಬ್ಲ್ಯಾಕ್ ಅನ್ನೋದು ಬರೋದಿಲ್ಲ. ನಾವು ಕಲರ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ನೋಡ್ಬೋದು ನನ್ನ ಸ್ಕಿನ್ನಲ್ಲೂ ಅದು ಟಚ್ ಆಗಿದೆ. ಈಗ ನಾನು ಅದನ್ನು ವಾಶ್ ಮಾಡಿಕೊಂಡ್ರೆ ನೀಟಾಗಿ ಹೋಗುತ್ತೆ. ನಾವೇನಾದರೂ ಬಾಡಿ ಲೋಷನ್ ಯೂಸ್ ಮಾಡದೆ ಹಚ್ಕೊಂಡಿದ್ದೀವಿ ಅಂತಂದರೆ 1-2 ದಿನ ಆದರೂ ಸರಿ ಆ ಬ್ಲ್ಯಾಕ್ ಕಲರ್ ಏನಿರುತ್ತೆ ಅದು ಹೋಗೋದಿಲ್ಲ. ನೋಡ್ತಾ ಇರ್ಬೋದು ನಾನು ಲೈಟಾಗಿ ಶಾಂಪೂನ ಯೂಸ್ ಮಾಡಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕೂದಲು ಕಲರ್ ಅಂತ. ನಾವು ಕಲರ್ ಹಚ್ಚಿದ್ದೀವಿ ಅಂತ ಕೂಡ ಗೊತ್ತಾಗೋದಿಲ್ಲ. ಮಾಮೂಲಿ ಹೇರ್ ಹೇಗೆ ಬರ್ತಾ ಇರುತ್ತೆ ಆ ಥರ ಬರ್ತಾ ಇರುತ್ತೆ. ಸಾಫ್ಟ್ ಆ್ಯಂಡ್ ಶೈನಿಂಗ್ ಆಗಿರುತ್ತೆ. ನನಗೆ ಈ ಥರ ಕೂದಲು
ಕಲರ್ ಹಚ್ಕೊಂಡಾಗೆಲ್ಲ ತುಂಬ ಇಷ್ಟ ಆಗ್ತಾ ಇರುತ್ತೆ. ಎಷ್ಟೋ ಜನ ಕೇಳಿರ್ತಾರೆ, ನಿಂಗೆ ಇಷ್ಟು ಏಜ್ ಆಗಿದೆ ಅಲ್ವಾ ಬಿಳಿ ಕೂದಲು ಬಂದಿಲ್ಲ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳ್ಬಿಟ್ಟು. ನಾನು ಏನು ಮಾಡ್ತೀನಿ ಅಂತಂದರೆ ಕಲರ್ ಹಚ್ಚಿದಾಗ ಎಲ್ಲನೂ ತುಂಬ ಕೂದಲೆಲ್ಲ ಅಷ್ಟು ಬಿಡೋದಕ್ಕೆ ಹೋಗೋದಿಲ್ಲ. ಬಿಟ್ಟರೆ ಏನಾಗುತ್ತಂತೆ ಒಡೆದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಬಿಡೋದಕ್ಕೆ ಹೋಗೋದಿಲ್ಲ. ಈ ರೀತಿ ಲೂಸಾಗಿ ಜಡೆ ಅನ್ನೋದನ್ನು ಹೆಣ್ಕೊಳ್ತೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಿಮಗೂ ಬೇಕಾದರೆ ನೀವು ಯಾರಾದರೂ ಪ್ರೆಗ್ನೆನ್ಸಿಲಿ ಇದ್ದು ಈ ವಿಡಿಯೋ ನೋಡ್ತಿದ್ರೆ ಇದನ್ನು ಟ್ರೈ ಮಾಡ್ಬೋದು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನೋಡ್ತಾ ಮರಿಬೇಡಿ ಲೈಕ್ ಮಾಡೋದನ್ನು. ಹಾಗೆ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಖುಷಿಯಾಗಿರಿ.